ನಾವಿವತ್ತು ಬೋಂಡ ತಿಂತಾ ಇದ್ರೆ ಅದ್ರೊಳಗಡೆ ಹುಳ ಬಿದ್ದಿದ್ದು ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಶಂಕರ್ ಗೌಡ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋನ ಹೊಸೊಬ್ರು ನೋಡ್ತಾ ಇದ್ರೆ ಬೇಗನೆ ಫಾಲೋ ಮಾಡ್ಕೊಳ್ಳಿ. ನಾನು ಇವತ್ತು ಯರ್ಗರ್ ಕಡೆ ಹೊಂಟಿದ್ದೆ. ಅದೇಕಪ್ಪ ಯರ್ಗರ್ ಕಡೆ ಅನ್ಕೊಂಡ್ರ ಸಣ್ಣದಾಗಿ ಪಾರ್ಸಲ್ ಬಂದಿತ್ತು, ಅದಕ್ಕೆ ಆದ್ಮೇಲೆ ಯರ್ಗರ್ಗೆ ರೀಚ್ ಆದೆ. ಅಲ್ಲಿಗೆ ಹೋದ ನಂತರ ಒಂದು ಸಣ್ಣದಾಗಿ ಫ್ಲಿಪ್ಕಾರ್ಟ್ ಇಂದ ಪಾರ್ಸಲ್ ಬಂದಿತ್ತು, ಅದನ್ನ ತಗೊಂಡೆ. ಆದ್ಮೇಲೆ ಹೊಟ್ಟೆ ತಣ್ಣಗಾಗ್ಬೇಕಂತೇಳಿ ಒಂದು ಲಸ್ಸಿ ಕುಡ್ಕೊಂಡ್ಬಿಟ್ಟೆ. ಜ್ಯೂಸ್ ಎಲ್ಲ ಕುಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಂಗೆ ಗಾಡಿನೇ ಪಂಕ್ಚರ್ ಆಗಿಬಿಡ್ತು. ಹಂಗ ಅನ್ಕೊಂಡು ಸೀದಾ ಮನೆ ಕಡೆ ಬಂದೆ. A few minutes later. ಆದ್ಮೇಲೆ ಸಂಜೆ ಹೊತ್ತಾಗಿತ್ತು. ನಮ್ಮ ಅಣ್ಣಗ ಸ್ನಾಕ್ಸ್ ತಿನ್ಸ್ ಅಂತ ಕೇಳಿದೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟ ನೋಡಿ ಯರ್ಗರ್ಗ. ಕೊನೆಗೂ ವೆದರ್ ಎಲ್ಲ ನೋಡ್ಕೊಂಡ್ಬಿಟ್ಟು ಸೀದಾ ಯರ್ಗರ್ಗ್ ಬಂದು ನೋಡಿ. ಆಮೇಲೆ ನಾವು ಹೋಗಿದ್ದೆ SR ಟಿಫಿನ್ ಸೆಂಟರ್. ಅಲ್ಲಿ ಹೋಗಿ ನೋಡ್ತೀನಿ ವೆರೈಟಿ ಸ್ನಾಕ್ಸ್ ಇದ್ವು. ಈವ್ನಿಂಗ್ ಟೈಮ್ ಅಲ್ಲಿ ಮಾತ್ರ ಒಂದು ಒಳ್ಳೆ ಸ್ನಾಕ್ಸ್ ಸ್ಪಾಟ್ ಅಂತಾನು ಹೇಳ್ಬೋದು. ಆದ್ಮೇಲೆ ನಾವು 4 ಮೈಸೂರು ಬೋಂಡ ಅಂತ ತಗೊಂಡ್ವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅವು ಸಾಲಿಲ್ಲ ಅಂತ ಹೇಳಿ ಮತ್ತೆ 2 ವಡ ತಗೊಂಡ್ವಿ. ವಡ ಕೂಡ ಸೂಪರ್ ಆಗಿದ್ವು. ಆದ್ಮೇಲೆ ಜ್ವರದ ಟ್ಯಾಬ್ಲೆಟ್ ತಗೋಬೇಕಿತ್ತು, ಅದಕ್ಕೆ ಸೀದಾ ಮೆಡಿಕಲ್ ಬಂದ್